ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರ ಸಮನ್ವಯ ಸಮಿತಿ ಹಾಸನ ಜಿಲ್ಲಾ ಸಮಿತಿಯ ವತಿಯಿಂದ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಮತ್ತೆ ಹಾಸನದಲ್ಲಿ ಸ್ವಾಭಿಮಾನಿ SC/ST ನೌಕರರ ಸಮಾವೇಶವನ್ನ ಇವತ್ತು ಏರ್ಪಡಿಸಲಾಗಿತ್ತು. ತುಂಬಾ ಯಶಸ್ವಿಯಾಗಿ ನಮ್ಮ ಜಿಲ್ಲಾ ಸಮಿತಿ ಏರ್ಪಡಿಸಿದೆ. ನಮ್ಮ ಸಮನ್ವಯ ಸಮಿತಿ ಕಳೆದ 20 ವರ್ಷದಿಂದ ಮೀಸಲಾತಿ ಪಡೆದಂತ ನೌಕರರಲ್ಲಿ ಸಾಮಾಜಿಕ ಜ್ಞಾನ, ರಾಜಕೀಯ ಜ್ಞಾನವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಮತ್ತೆ ಸಮಾಜ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು ಅಂತಾನೂ ಕೂಡ ಅರಿವನ್ನ ಉಂಟು ಮಾಡ್ತಿದ್ದೀವಿ. ಇವತ್ತು ಉಳ್ಳವರು ಇಲ್ಲದವರ ನಡುವೆ ಅಪಾರ ಕಂದಕ ಆಗ್ತಾ ಇದೆ. ಎಲ್ಲ ಒಂದ್ ಕಡೆ ಗತಕಾಲದಲ್ಲಿ ಅನಾಗರಿಕ ಸಂಸ್ಕೃತಿಯ ಬೀಜವನ್ನ ಬಿತ್ತುವಂತ ದುಷ್ಟಶಕ್ತಿಗಳು, ಕೋಮುವಾದಿಗಳು, ಜಾತಿವಾದಿಗಳು, ಪಾಳ್ಯಗಾರಿ ಶಕ್ತಿಗಳು ಇವತ್ತು ನಾಡಿನಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರಾದ್ಯಂತ ಹೆಚ್ಚುತ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ದೇಶ ಉಳಿಸುವಂತ ಕೆಲಸವನ್ನ ಮಾಡ್ಬೇಕಾಗಿದೆ. ಅದೇ ರೀತಿ ನಮ್ಮ ಸಂವಿಧಾನಬದ್ಧ ಹಕ್ಕುಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಸಂವಿಧಾನವನ್ನು ಕೂಡ ಉಳಿಸ್ಬೇಕಾಗಿದೆ. ಮತ್ತೆ ಜಾತಿಯನ್ನು ಪ್ರೀತಿಸುವಂತರನ್ನ ಧಿಕ್ಕರಿಸಬೇಕಾಗಿದೆ. ಪ್ರೀತಿಯ ಜಾತಿಯನ್ನು ಬಯಸುವನ್ನ ನಾವು ಪುರಸ್ಕರಿಸ್ಕೋಬೇಕಾಗಿದೆ. ಯಾಕೆಂದ್ರೆ ಇವತ್ತು ನಾಳೆ ವಿದ್ಯಾವಂತರುಗಳು ಇವತ್ತೇನ್ ಮೀಸಲಾತಿ ಪಡಿತಾ ಇದ್ದಾರೆ, ಇವತ್ತು ಬರ್ತಾ ಇರುವಂತ ಅತಿವಾದ ಖಾಸಗೀಕರಣ, ಜಾಗತೀಕರಣ, ಇದರಿಂದಾಗಿ ಹೆಚ್ಚು ನಿರುದ್ಯೋಗ ಸಮಸ್ಯೆ ಉಂಟಾದೆ. ಜಾಗತೀಕರಣದಿಂದ ಜಾಗೃತೀಕರಣ ಆಗ್ಬೇಕಾಗಿತ್ತು. ಅದ್ರ ದುರಂತ ಇವತ್ತು ಜಾತೀಕರಣ ಜಾಸ್ತಿ ಆಗ್ತಾ ಇದೆ. ಈ ಜಾತೀಕರಣ ಹೋಗಿ ಮನುಷ್ಯ ಎಲ್ಲ ಒಂದೇ ಅನ್ನೋ ಪ್ರೀತಿಸುವಂತ ಕೆಲಸವನ್ನು ಆಗ್ಬೇಕು ಅಂತೇಳಿ ಸಮನ್ವಯ ಸಮಿತಿ ಭಗವಾನ್ ಬುದ್ಧ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳ ಅಡಿಯಲ್ಲಿ ಕಳೆದ 20 ವರ್ಷಗಳಿಂದ ಸಂಘಟನೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಹಾಸನದಲ್ಲೂ ಕೂಡ ಕಳೆದ 15 ವರ್ಷಗಳಿಂದ ಸೈದ್ಧಾಂತಿಕವಾಗಿ ಇಲ್ಲಿ ವ್ಯಕ್ತಿಗಳಿಗೆ ಪ್ರಾಧಾನ್ಯತೆ ಇಲ್ಲ, ವ್ಯಕ್ತಿತ್ವಕ್ಕೆ ಮಾತ್ರ ಪ್ರಾಧಾನ್ಯತೆ. ಇಲ್ಲಿ ನಾನು ಸಂಸ್ಕೃತಿಗೆ ಅವಕಾಶ ಇಲ್ಲ, ನಾವು ಸಂಸ್ಕೃತಿಗೆ ಅವಕಾಶ ಇರುವಂತ ಸಂಘಟನೆ. ಈ ಸಂಘಟನೆ ಈ ಜಿಲ್ಲೆಯಲ್ಲಿ ನಮ್ಮ ದೇವಿಪುರ ವೆಂಕಟೇಶ್ ಅವರ ನೇತೃತ್ವದಲ್ಲಿ NR ಶಿವರಾಮರು ಗೌರವಾಧ್ಯಕ್ಷ ಆಗಿದ್ದಾರೆ, ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ, ಮತ್ತೆ ನಮ್ಮ ಜಯರಾಮರವರು ಉಪಾಧ್ಯಕ್ಷ ಆಗಿದ್ದಾರೆ, ರಂಗಸ್ವಾಮಿ ಅವರ ಸಂಘಟನಾ ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು, ವೆಂಕಟೇಶ್ ಅವರು ಎಲ್ಲ ಪದಾಧಿಕಾರಿಗಳು ಕೂಡ ಬಾಬಾ ಸಾಹೇಬರು ಅಭಿಮಾನಿಗಳಾಗಲ್ಲ, ಬಾಬಾ ಸಾಹೇಬರು ಅನುಯಾಯಿಯಾಗಿ ಹಾಸನದಲ್ಲಿ ಪ್ರಪ್ರಥಮ ಬಾರಿಗೆ ಪರಿಶಿಷ್ಟ ಜಾತಿ ನೌಕರರ ಒಂದು ಸಮಾವೇಶವನ್ನ ಮಾಡುವ ಮೂಲಕ ಇತಿಹಾಸವನ್ನ ಮೆರೆದಿದ್ದಾರೆ. ನಾವು ಮೊದಲು ಹೇಳದಂಗೆ ಅಂಬೇಡ್ಕರ್ ಅಂದ್ರೆ ಜಾತ್ಯತೀತವಾದ ವ್ಯಕ್ತಿ, ಅಂಬೇಡ್ಕರ್ ಅಂದ್ರೆ ಮನುಷ್ಯನ ಪ್ರೀತಿಸುವಂತ ಬೀಜವನ್ನ ಬಿತ್ತಿದಂತ ವಿಶ್ವಜ್ಞಾನಿ ಅಂತ ಒಂದು ಅದ್ಭುತ ಕಾರ್ಯಕ್ರಮವನ್ನು ಇವತ್ತು ಮಾಡಿರೋದಕ್ಕೆ ನಾವು ಕೇಂದ್ರ ಸಮಿತಿ ಪರವಾಗಿ ಅಭಿನಂದಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ಸಾಹಿತಿಗಳು, ಬಂಡಾಯಗಾರರು ಆದಂತ ನಾಡೋಜ ಡಾಕ್ಟರ್ ಬರ್ಗೂರು ರಾಮಚಂದ್ರಪ್ಪನವರು ಬಂದು ದಿಕ್ಸೂಚಿ ಭಾಷಣ ಮಾಡಿದ್ದಾರೆ. ಮತ್ತೆ ಇಲ್ಲಿ ಶಾಸಕರಾದ ಪ್ರಕಾಶ್ ಅವರು ಬಂದಿದ್ದಾರೆ, ಮತ್ತೆ ಸಿಮೆಂಟ್ ಮಂಜು ಅವರು ಬಂದಿದ್ದಾರೆ, ಲೋಕಸಭಾ ಸದಸ್ಯರಾದಂತ ಶ್ರೇಯಸ್ ಪಟೇಲ್ ಅವರು ಕೂಡ ಬಂದಿದ್ದಾರೆ, ಹಿರಿಯ ಅಧಿಕಾರಿಗಳೆಲ್ಲ ಭಾಗವಹಿಸಿದ್ದಾರೆ. ಇದು ನಮ್ಗೆ ಸಾಮಾಜಿಕ ಜವಾಬ್ದಾರಿಯನ್ನು ಹೇಳುವಂತ ಕೆಲಸ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಜಿಲ್ಲಾ ಶಾಖೆಗೆ ಮತ್ತೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂತ ಎಲ್ಲರಿಗೂ ಕೂಡ ಸಮನ್ವಯ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೀವಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ದಲಿತ ಸಂಘಟನೆಯ ಮುಖಂಡರುಗಳಿಗೂ ಕೂಡ ಅಭಿನಂದನೆಯನ್ನ ಹೇಳ್ತಾ ಇದ್ದೀವಿ. ಯಾಕೆಂದ್ರೆ ನಾಳಿನ ಭಾರತ ಭಾರತೀಯರ ಭಾರತ ಆಗ್ಬೇಕು ಅಂತೇಳಿ, ಯಾವ್ದೋ ಸನಾತನ ಧರ್ಮದ ಭಾರತ ಆಗ್ಬಾರ್ದು ಅಂತೇಳಿ, ಮತ್ತೆ ಮುಂದೆ ಪರ್ಕೆ ಕಟ್ಕೊಂಡು ಹಿಂದೆ ಪರ್ಕೆ ಕಟ್ಕೊಂಡು ಮುಂದೆ ಮಡಕೆ ಕಟ್ಕೊಳ್ಳುವಂತ ದುರ್ದಿನಗಳು ಬಾರದಿರಲಿ. ಶ್ರಮಿಕರ ಭಾರತ ಆಗ್ಲಿ, ಬಡವರ ಭಾರತ ಆಗ್ಲಿ, ಸಮಾನತೆಯ ಭಾರತ ಆಗ್ಲಿ, ಸಮೃದ್ಧ ಭಾರತ ಆಗ್ಲಿ, ಬುದ್ಧ ಭಾರತ ಆಗ್ಲಿ ಅಂತ ಈ ಕಾರ್ಯಕ್ರಮ ಮಾಡಿರುವಂತದ್ದು. ಇದಕ್ಕೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರೇ, ಜಿಲ್ಲಾಧ್ಯಕ್ಷರ ಕಲ್ಪನೆ ಒಂದು ಸ್ವಂತ ಕಚೇರಿ ಹೊಂದಬೇಕು ಜಿಲ್ಲಾ ಘಟಕದಲ್ಲಿ ಅಂತ ಕಾಳಜಿ ಇದೆ. ಆದ್ರೆ ಕೇಂದ್ರ ಸಮಿತಿಲೇ ಒಂದು ಕಚೇರಿ ಇಲ್ಲ. ಈ ನಿಟ್ಟಿನಲ್ಲಿ ಯಾವ ರೀತಿ ಸಹಕಾರ? ಅಲ್ಲ, ಕೇಂದ್ರ ಸಮಿತಿ ಅಂದ್ರೆ ಜಿಲ್ಲಾ ಶಾಖೆಗಳಿಗೆ ಮಾರ್ಗದರ್ಶಕ ತಂಡ, ಅಲ್ಲಿ ಬದ್ಧತೆ ಇರುವವರ ತಂಡ ಬೇಕೇ ಹೊರತು 4 ಗೋಡೆಗಳಲ್ಲ. ಜಿಲ್ಲಾ ಶಾಖೆಗಳಿಗೆ ಕಡ್ಡಾಯವಾಗಿ ಕಚೇರಿ ಆಗ್ಬೇಕು ಅಂತ ಹೇಳಿದ್ರೆ ನೌಕರರು ಭೇಟಿ ಮಾಡಕ್ ಒಂದು ಸ್ಥಳ ಬೇಕಾಗುತ್ತೆ. ಅದೇ ತರ ನಮ್ಮ ನೌಕರರ ಸಮನ್ವಯ ಸಮಿತಿ ಇವತ್ತು ಅರಿವನ್ನು ಉಂಟು ಮಾಡ್ಬೇಕಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಕೊಡಬೇಕಾಗಿದೆ. ಹಾಸನ ಜಿಲ್ಲೆ ಅಂತ ಕಡೆ ಒಬ್ಬ ದಲಿತ ಸಮುದಾಯದಲ್ಲಿ ಒಬ್ಬ ಹಿರಿಯ IAS ಅಧಿಕಾರಿ ಜನ್ಮ ತಾಳ್ಬೇಕಾಗಿದೆ. ಇವತ್ತೇನಾಗತ್ತೆ, ಅಂಬೇಡ್ಕರ್ ಹೇಳ್ತಾರೆ, ನೀವು 400 ಜನ SDAಗಳನ್ನ ರೆಡಿ ಮಾಡೋ ಬದಲು ಒಬ್ಬ IAS ರೆಡಿ ಮಾಡಿ ಅಂತ ಹೇಳ್ತಾರೆ.
ಆ ಕೆಲಸವನ್ನ ಮಾಡ್ಬೇಕಾದ್ರೆ ಅವ್ರಿಗೆ ಸ್ಥಳಾವಕಾಶ ಇದ್ದೇ ಇದೆ. ಆ ಕಾರಣಕ್ಕೋಸ್ಕರ ಮತ್ತು ಮುಂದಿನ ದಿನಗಳಲ್ಲಿ ಈ ಜಿಲ್ಲಾ ಶಾಖೆಗಳು ಎಲ್ಲರೂ ಸೇರಿ ಬಹುಶಃ ಕೇಂದ್ರದಲ್ಲಿ ಶಾಖೆನ ಮಾಡೇ ಮಾಡ್ತಾರೆ ಅಂತ ಆಶಾವಾದ ಇದೆ. ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ ಜಿಲ್ಲಾ ಘಟಕದ ಅಧ್ಯಕ್ಷರು ತಮ್ಮ ಆದೇಶದ ಮೇರೆಗೆ. ಏನ್ ಹೇಳ್ತೀರಾ ಅವ್ರಿಗೆ? ಇಲ್ಲ, ಅವ್ರಿಗೆ ಮತ್ತೊಮ್ಮೆ ನಾನು ಆಗ್ಲೇ ಹೇಳ್ದಂಗೆ ಅವ್ರೊಬ್ಬರಿಗೆ ಅಲ್ಲ, ಅವ್ರ ಅವಿರತ ಶ್ರಮ. ನಾನು ಇಲ್ಲಿ 3ನೇ ಬಾರಿ ಬಂದಿದ್ದು. ಈ ಕಾರ್ಯಕ್ರಮ ಘೋಷಣೆ ಆದ್ಮೇಲೆ ಮನೆ ಮಠ ಬಿಟ್ಟು ಈ ತಂಡ ಸಮಾನ ಮನಸ್ಕರ ತಂಡ ಏನಾದ್ರೂ ಒಂದು ಇತಿಹಾಸ ಮಾಡ್ಬೇಕು. ಯಾಕೆಂದ್ರೆ ಹಾಸನದಲ್ಲಿ ಚಂದ್ರಪ್ರಸಾದ್ ತ್ಯಾಗಿಯವರು ದಲಿತ ಹೋರಾಟದ ಇತಿಹಾಸ ಮಾಡಿದ್ದಾರೆ. ಗೋವಿಂದ ದಾಸರವರು ಅವತ್ತಿನ ಕಾಲದಲ್ಲಿ ದಲಿತ ಕವಿ ಅಂತ ಹೇಳಿ ಒಂದು ಹೆಸರನ್ನ ತಗೊಂಡಿದ್ದಾರೆ. ಇವತ್ತು ನೌಕರರ ಮಧ್ಯೆ ರಾಜಕೀಯ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆ ಬೀರುವಂತದ್ದು, ಸಮಾಜದ ಕನಸನ್ನ ಬೀಜವನ್ನ ಬಿತ್ತುವಂತ ಕೆಲಸವನ್ನ ನಮ್ಮ ವೆಂಕಟೇಶ್ವರ ಅವರು ಮತ್ತು ಅವ್ರ ತಂಡ ಮಾಡಿದೆ. ಅವ್ರಿಗೆ ವಿಶೇಷವಾದ ಅಭಿನಂದನೆಗಳು. ಇದೊಂದು ಆಶಾವಾದ. ನಾಳೆ ನಮ್ಮೆಲ್ಲರ ಭಾರತ ಆಗುತ್ತೆ, ನಾಳೆ ದುಡಿಯುವವರ ಭಾರತ ಆಗುತ್ತೆ, ನಾಳೆ ಭಾರತೀಯರ ಭಾರತ ಆಗುತ್ತೆ ಅಂತ.